ನೀವು ಕೇದಾರನಾಥ ಯಾತ್ರೆ ಬಗ್ಗೆ ಕೇಳಿರ್ಬೋದಲ್ವಾ? ಅದು ತುಂಬ ಪವರ್ಫುಲ್ ಸ್ಪಿರಿಚುವಲ್ ಪ್ಲೇಸ್ ಅಂತಾರೆ. ಆದರೆ ಆನೆಸ್ಟ್ಲಿ ಹೇಳ್ತೀನಿ, ಅಲ್ಲಿ ಹೋಗೋದು ಅಷ್ಟು ಈಸಿ ಅಲ್ಲ. ಪ್ರಾಪರ್ ಪ್ಲಾನಿಂಗ್ ಇಲ್ಲದೆ ಹೋದರೆ ತುಂಬ ಕಷ್ಟ ಆಗುತ್ತೆ. ಕೇದಾರನಾಥ ಅಂದರೆ ಉತ್ತರಾಖಂಡದಲ್ಲಿರೋ ಒಂದು ತುಂಬ ಫೇಮಸ್ ಶಿವ ಟೆಂಪಲ್, ಕೇದಾರನಾಥ್ ಟೆಂಪಲ್. ಇದು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು. ಇದು ನಾರ್ಮಲ್ ಸಿಟಿಲಿಲ್ಲ, ಹಿಮಾಲಯದ ಮೇಲೆ ಇದೆ. ಸುಮಾರು 11,000 ಫೀಟ್ ಎತ್ತರದಲ್ಲಿರುತ್ತೆ. ಅದಕ್ಕೆ ಅಲ್ಲಿ ಹೋಗೋದು ಒಂದು ಟ್ರಾವೆಲ್ ಅಲ್ಲ, ಒಂದು ಜರ್ನಿ ಅಂತ ಹೇಳ್ಬೋದು. ಈಗ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಹೇಗೆ ಹೋಗ್ತಾರೆ ಅಂತ. ಮೊದಲು ನೀವು ಹರಿದ್ವಾರ್ ಅಥವಾ ರಿಷಿಕೇಶ್ಗೆ ರೀಚ್ ಆಗಬೇಕು. ಅಲ್ಲಿಂದ ಬಸ್ ಅಥವಾ ಟ್ಯಾಕ್ಸಿ ಮೂಲಕ ಸೋನ್ಪ್ರಯಾಗ್ ಕಡೆ ಹೋಗಬೇಕು. ಸೋನ್ಪ್ರಯಾಗ್ನಿಂದ ಗೌರಿಕುಂದ್ ಅಂತ ಪ್ಲೇಸ್ ಇರುತ್ತೆ. ಅಲ್ಲಿಂದ ಆ್ಯಕ್ಚುಯಲ್ ಟ್ರೆಕ್ ಸ್ಟಾರ್ಟ್ ಆಗುತ್ತೆ. ಈ ಟ್ರೆಕ್ ಅಂದರೆ ಸುಮಾರು 16ರಿಂದ 18 ಕಿಲೋಮೀಟರ್ ಇರುತ್ತೆ. ಮೊದಲಿಗೆ ನಾರ್ಮಲ್ ಆಗಿ ಸ್ಟಾರ್ಟ್ ಆಗುತ್ತೆ, ಆದರೆ ಸ್ವಲ್ಪ ಮೇಲೆ ಹೋದ ಮೇಲೆ ಸ್ಲೋಪ್ ಸ್ಟಾರ್ಟ್ ಆಗುತ್ತೆ. ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ಫಿಟ್ನೆಸ್ ಇಲ್ಲದೆ ಹೋದರೆ ತುಂಬ ಕಷ್ಟ ಆಗುತ್ತೆ. ಕೆಲವರು ಹಾಫ್ ವೇ ಫಟೀಗ್ ಆಗಿ ಸ್ಲೋ ಆಗ್ತಾರೆ, ಆದರೆ ಮಧ್ಯದಲ್ಲಿ ರೆಸ್ಟಿಂಗ್ ಪಾಯಿಂಟ್ಸ್ ಇರುತ್ತೆ, ಅಲ್ಲೇ ಬ್ರೇಕ್ ತಗೊಳ್ಬೋದು. ಇಲ್ಲಿ ವೆದರ್ ತುಂಬ ಅನ್ಪ್ರೆಡಿಕ್ಟಬಲ್. ಬೆಳಗ್ಗೆ ಕೋಲ್ಡ್, ಮಧ್ಯಾಹ್ನ ನಾರ್ಮಲ್, ಸಂಜೆ ಮತ್ತೆ ತುಂಬ ಚಿಲ್. ಬೆಸ್ಟ್ ಟೈಮ್ ಅಂದರೆ ಮೇ ಟು ಅಕ್ಟೋಬರ್. ಅದೇ ಟೈಮ್ನಲ್ಲಿ ಟೆಂಪಲ್ ಓಪನ್ ಇರುತ್ತೆ. ವಿಂಟರ್ನಲ್ಲಿ ಸ್ನೋ ತುಂಬಿರುತ್ತೆ, ಅಲ್ಲಿ ಹೋಗೋಕೆ ಆಗಲ್ಲ. ಕಾಸ್ಟ್ ಬಗ್ಗೆ ಹೇಳೋದಾದರೆ ಸಿಂಪಲ್ ಟ್ರಿಪ್ ಮಾಡಿದರೆ ಸುಮಾರು 15K to 25K ಬೇಕಾಗಬಹುದು. ಹೆಲಿಕಾಪ್ಟರ್ ಆಪ್ಷನ್ ಕೂಡ ಇದೆ, ಆದರೆ ಅದು ಎಕ್ಸ್ಪೆನ್ಸಿವ್. ಸುಮಾರು 30Kರಿಂದ 70K ಪ್ಲಸ್ ಆಗಬಹುದು. ಆದರೆ ಹೆಲಿಕಾಪ್ಟರ್ ರೈಡ್ ಫಾಸ್ಟ್ ಆಗಿರುತ್ತೆ, ಟ್ರೆಕ್ ಅವಾಯ್ಡ್ ಮಾಡಬಹುದು. ನೀವು ಹೋಗೋ ಪ್ಲ್ಯಾನ್ ಮಾಡ್ತಿದ್ರೆ ಈ ಥಿಂಗ್ಸ್ ರಿಮೆಂಬರ್ ಮಾಡಿ. ವಾರ್ಮ್ ಕ್ಲೋತ್ಸ್ ತಗೊಳ್ಳಿ, ಗುಡ್ ಶೂಸ್ ಇರಲಿ ಮತ್ತು ಸ್ಲೋಲಿ ವಾಕ್ ಮಾಡಿ. ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ಇದು ನಾರ್ಮಲ್ ಟ್ರಿಪ್ ಅಲ್ಲ, ಒಂದು ಲೈಫ್ ಎಕ್ಸ್ಪೀರಿಯನ್ಸ್. ನೀವು ಕೇದಾರ್ನಾಥ್ ಹೋಗೋ ಇಚ್ಛೆ ಇದ್ದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ.